ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವೆಲ್ಲರೂ ಯಾವುದೋ ಒಂದು ಹಳೆಯ ತಪ್ಪಿನ ನೆನಪಿನಲ್ಲಿ ಬದುಕುತ್ತಿದ್ದೇವೆ. ಅಂದು ನಾನು ಹಾಗೆ ಮಾಡಬಾರದಿತ್ತು, ಅವಕಾಶ ಸಿಕ್ಕಾಗ ನಾನು ಬಳಸಿಕೊಳ್ಳಲಿಲ್ಲ, ನನ್ನಿಂದ ಅನ್ಯಾಯವಾಯಿತು. ಇದೇ ಆಲೋಚನೆಗಳು ನಿಮ್ಮ ವರ್ತಮಾನವನ್ನು ಸ್ಮಶಾನ ಮಾಡುತ್ತಿವೆ. ಆದರೆ ನೆನಪಿಡಿ, ನೀವು ಹರಿದು ಹೋದ ಹಾಲನ್ನು ನೋಡಿ ಎಷ್ಟು ಅತ್ತರೂ ಅದು ಮತ್ತೆ ಪಾತ್ರೆಗೆ ಬರುವುದಿಲ್ಲ. ಗೌತಮ ಬುದ್ಧ ಅಂದು ಒಂದು ಮಾತು ಹೇಳಿದ್ರು, ನನ್ನೆಲ್ಲ ತಪ್ಪುಗಳ ಹೊರತಾಗಿಯೂ ನಾನು ಸುಂದರವಾಗಿರಬಲ್ಲೆ. ಕಳೆದ ಹೋದ ಕಾಲದ ಭಾರವನ್ನು ಹೇಗೆ ಕೆಳಗಿಳಿಸಬೇಕು? ಈ ಕಟು ಸತ್ಯದ ವಿಡಿಯೋ ನಿಮ್ಮ ಮನಸ್ಸಿನ ಭಾರವನ್ನು ಇಳಿಸುತ್ತದೆ. ಒಮ್ಮೆ ಬುದ್ಧನ ಬಳಿ ಒಬ್ಬ ವ್ಯಕ್ತಿ ಬಂದು ಬಹಳ ಹೊತ್ತು ಅತ್ತನು. ಅವನು ಹೇಳಿದ, ಬುದ್ಧನೇ, ನಾನು ಹಿಂದೆ ಅದೆಷ್ಟೋ ಕೆಟ್ಟ ಕೆಲಸಗಳನ್ನು ಮಾಡಿದ್ದೇನೆ. ಯಾರಿಗೂ ಮುಖ ತೋರಿಸಲು ನನಗೆ ಸಾಧ್ಯವಿಲ್ಲ. ನಾನು ಬದುಕಲು ಅಯೋಗ್ಯ. ಬುದ್ಧ ಶಾಂತವಾಗಿ ಅವನನ್ನು ನೋಡಿ ಕೇಳಿದರು, ನಿನಗೆ ನಿನ್ನೆ ರಾತ್ರಿ ಕಂಡ ಕನಸು ನೆನಪಿದೆಯೇ? ಅವನು ಹೇಳಿದ, ನೆನಪಿದೆ ಗುರುಗಳೇ. ಬುದ್ಧ ಕೇಳಿದರು, ಆ ಕನಸಿನಲ್ಲಿ ನಡೆದ ಘಟನೆಗಳು ಇವತ್ತು ನಿನ್ನನ್ನು ಏನಾದರೂ ಮಾಡಬಲ್ಲವೇ? ಅವನು ಹೇಳಿದ, ಇಲ್ಲ ಗುರುಗಳೇ, ಅದು ಕನಸು ಅಷ್ಟೇ. ಬುದ್ಧ ನಗುತ್ತಾ ಹೇಳಿದರು, ನಿನ್ನ ಭೂತಕಾಲವೂ ಅಷ್ಟೇ, ಅದು ಮುಗಿದು ಹೋದ ಕನಸು. ಇವತ್ತು ನೀನು ಜಾಗೃತವಾಗಿರುವುದು ಮಾತ್ರ ಸತ್ಯ. ನೋಡಿ ಸ್ನೇಹಿತರೆ, ಪಶ್ಚಾತ್ತಾಪ ಪಡುವುದು ನಿಮ್ಮನ್ನು ಸುಧಾರಿಸುವುದಿಲ್ಲ, ಅದು ನಿಮ್ಮನ್ನು ಕೇವಲ ಕುಗ್ಗಿಸುತ್ತದೆ. ಬುದ್ಧ ಹೇಳುತ್ತಾರೆ, ಒಂದು ಅತೃಪ್ತ ಜೀವನಕ್ಕೆ ಅತಿದೊಡ್ಡ ಶಾಪವೆಂದರೆ ಭೂತಕಾಲದ ನೆನಪುಗಳಲ್ಲಿ ಸಿಲುಕುವುದು. ನೀವು ಇಂದು ಬದಲಾಗುವ ನಿರ್ಧಾರ ಮಾಡಿದರೆ ನಿಮ್ಮ ಹಿಂದಿನ ಎಲ್ಲಾ ಕತ್ತಲೆಗಳು ಮಾಯವಾಗುತ್ತವೆ. ಇವತ್ತು ನಮ್ಮ ಸುತ್ತಲೂ ನೋಡಿ, ಜನರು ಹಳೆಯ ನೋವುಗಳನ್ನು ಪ್ರಶಸ್ತಿಯಂತೆ ಕುತ್ತಿಗೆಗೆ ನೇತು ಹಾಕಿಕೊಂಡು ತಿರುಗುತ್ತಿದ್ದಾರೆ. ಆದರೆ ಬುದ್ಧನ ಪ್ರಕಾರ ನದಿ ಮುಂದೆ ಸಾಗಬೇಕೇ ಹೊರತು ಹಿಂದೆ ಹರಿಯಲು ಸಾಧ್ಯವಿಲ್ಲ. ನಿಮ್ಮ ತಪ್ಪುಗಳಿಂದ ಪಾಠ ಕಲಿಯಿರಿ, ಆದರೆ ಆ ಪಾಪದ ಹೊಣೆಯನ್ನು ಹೊತ್ತು ಸಾಯಬೇಡಿ. ಪಶ್ಚಾತ್ತಾಪ ಎನ್ನುವುದು ನಿಮ್ಮನ್ನು ಕಟ್ಟಿ ಹಾಕುವ ಸರಪಳಿಯಾಗಬಾರದು. ಅದು ಮುಂದೆ ಸರಿಯಾದ ಹಾದಿಯಲ್ಲಿ ನಡೆಯಲು ಪ್ರೇರಣೆಯಾಗಬೇಕು. ನೀವು ಮಾಡಿದ ತಪ್ಪಿಗಾಗಿ ನೀವು ಇಂದು ಒಳ್ಳೆಯದನ್ನು ಮಾಡಿದರೆ ಅದೇ ಅತಿದೊಡ್ಡ ಪ್ರಾಯಶ್ಚಿತ್ತ. ನಿಮ್ಮನ್ನು ನೀವು ಕ್ಷಮಿಸಿಕೊಳ್ಳದ ಹೊರತು ಇಡೀ ಜಗತ್ತು ನಿಮ್ಮನ್ನು ಕ್ಷಮಿಸಿದರೂ ನಿಮಗೆ ನೆಮ್ಮದಿ ಸಿಗುವುದಿಲ್ಲ. ಭೂತಕಾಲವು ಸ್ಮಶಾನವಿದ್ದಂತೆ, ಅಲ್ಲಿಗೆ ಕೇವಲ ಅಂತ್ಯಕ್ರಿಯೆಗೆ ಹೋಗಬೇಕೇ ಹೊರತು ವಾಸಕ್ಕಲ್ಲ. ಈ ಕಟು ಸತ್ಯವನ್ನು ಅರಗಿಸಿಕೊಳ್ಳಿ. ಕಳೆದ ಹೋದ ದಿನಗಳು ನಿಮ್ಮ ಅಸ್ತಿತ್ವವಲ್ಲ, ಇವತ್ತು ನೀವು ತೆಗೆದುಕೊಳ್ಳುವ ನಿರ್ಧಾರವೇ ನಿಮ್ಮ ಅಸ್ತಿತ್ವ. ಬುದ್ಧನ ಈ ನೇರವಾದ ಮಾತುಗಳು ನಿಮ್ಮ ಮನಸ್ಸಿನ ಭಾರ ಇಳಿಸಿದ್ದರೆ ಇಂದೇ ಹೊಸ ಬದುಕು ಶುರುಮಾಡಿ. ನಿಮ್ಮ ಜೀವನದ ಯಾವ ತಪ್ಪು ನಿಮ್ಮನ್ನು ಕಾಡುತ್ತಿದೆ? ಅದನ್ನು ಮರೆಯಲು ಸಿದ್ಧರಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ.